ನೋಡ್ತಿದ್ದೀರಲ್ಲ ಸರ್, ಇದು ನೆಲಮಂಗಲ ದೊಡ್ಡಬಳ್ಳಾಪುರ ಎಕ್ಸ್ಪ್ರೆಸ್ ಹೈವೇ. ಅಲ್ಲಿ ಕಾಣ್ತಾ ಇದೆಯಲ್ಲ ಸರ್ ಮನೆ, ಅದ್ರ ಅಟ್ಯಾಚ್ಡ್ ಇರೋವಂಥ ನಮ್ಮ ಲೇಔಟು. ಇಂಥ ಲೊಕೇಶನ್ ನೀವೇನಾದರೂ ಮಿಸ್ ಮಾಡ್ಕೊಂಡ್ರೆ ಕೆಟ್ರಿ ಅಂತಲೇ ಅರ್ಥ ಸರ್. ಸರ್ ಈಗ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಆ ಮನೆ ಕಾಣಿಸ್ತಾ ಇದೆಯಲ್ಲ, ಆ ಮನೆ ಹಿಂದ್ಗಡೆ ಬರೋವಂಥದ್ದು ನಮ್ಮ ಲೇಔಟು. ಇಲ್ಲಿಂದ ಕೇವಲ 3-4 ಮಿನಿಟ್ಸಲ್ಲಿ ನಮ್ಮ ಲೇಔಟ್ಗೆ ಹೋಗ್ಬೋದು ಸರ್. ಸರ್ ಈಗ ಏನು ವೈರಲ್ ಆಗ್ತಾ ಇದೆಯಲ್ಲ, ಸೆಕೆಂಡ್ ಏರ್ಪೋರ್ಟ್ ನೆಲಮಂಗಲ ಹತ್ರ ಬರ್ತಾ ಇದೆ, ಕ್ವೀನ್ ಸಿಟಿ ನೆಲಮಂಗಲ ಹತ್ರ ಬರ್ತಾ ಇದೆ ಅಂತ ನಿಮ್ಗೆ ಅಲ್ಲಿ ವೆಹಿಕಲ್ ಕಾಣಿಸ್ತಾ ಇದೆಯಲ್ಲ ಸರ್, ಅದೇ ಮೈನ್ ರೋಡು, ಅದೇ ಅಟ್ಯಾಚ್ಡ್ ನಮ್ಮ ಲೇಔಟ್ ಸರ್. ನಮಸ್ಕಾರ, ನನ್ನ ಹೆಸರು ವಿಕ್ರಮ್ ಅಂತ, ದುರ್ಗಶ್ರೀ ವೆಂಚರ್ಸಿಂದ ಮಾತಾಡ್ತಾ ಇದ್ದೀನಿ. ಹಲವಾರು ವಿಡಿಯೋ ಹಳ್ಳಿ TV ಚಾನಲಲ್ಲಿ ನೀವು ನೋಡಿದ್ದೀರಾ. ಅವರು ಚಂದನ್ ಅವರು ಸರ್ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ರು. ಇವತ್ತು ಒಂದು 30 ಎಕರ್ಸಲ್ಲಿ ದೊಡ್ಡಬಳ್ಳಾಪುರ ಎಕ್ಸ್ಪ್ರೆಸ್ ಹೈವೇ ಅಟ್ಯಾಚ್ಡ್ ಮಾಡಿರೋ ಅಂಥ ಲೊಕೇಶನ್ಗೆ ಕರ್ಕೊಂಡು ಬಂದಿದ್ದೀವಿ. ಇದು ಕನೆಕ್ಟಿವಿಟಿ ತಗೊಳ್ಳೋಕೆ ಹೋದರೆ ತುಂಬ ನಿಮಗೆ ನೆಲಮಂಗಲದಿಂದ ತುಂಬ ಹತ್ರ ಆಗುತ್ತೆ. ತುಂಬ ಡೆವಲಪ್ಡ್ ಲೇಔಟಲ್ಲಿ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಸರ್. ನೋಡ್ತಾ ಇರ್ಬೋದು, ಇದು ನೆಲಮಂಗಲ ದೊಡ್ಡಬಳ್ಳಾಪುರ ಎಕ್ಸ್ಪ್ರೆಸ್ ಹೈವೇ ಅಟ್ಯಾಚ್ಡ್ ಮಾಡಿರೋವಂಥ ಲೇಔಟು. ಹಾಗೆ ಇಲ್ಲಿಂದ ನಿಮಗೆ ರಿಂಗ್ ರೋಡ್ ದಾಬಾಸ್ಪೇಟೆಗೂ ಕನೆಕ್ಟಿವಿಟಿ ಇದೆ, ಹಾಗೆ ಏರ್ಪೋರ್ಟ್ ರೋಡ್ಗೂ ಕನೆಕ್ಟಿವಿಟಿ ಇದೆ. ಒಂದು ವೇಳೆ ನಿಮ್ಮ ಹತ್ರ 2 ವೀಲರ್ಸ್ ಇಂಥವು ಕಾರುಗಳು ಇಲ್ಲ ಅಂದರೂ ಬಸ್ ಕನೆಕ್ಟಿವಿಟಿ ನಮ್ಮ ಲೇಔಟ್ಗೆ ಇದೆ ಸರ್. ನೋಡ್ತಾ ಇರ್ಬೋದು, KSRTC ಇರ್ಬೋದು, BMTC ಬಸ್ಸಸ್ ಆಗಿರ್ಬೋದು, ಪ್ರತಿಯೊಂದು ಅನುಕೂಲ ಇದೆ. ಹಾಗೆ ರೈಲ್ವೆ ಸ್ಟೇಷನ್ನು ತುಂಬ ಹತ್ತಿರದಲ್ಲಿದೆ ಸರ್. ಇಲ್ಲಿ ವಾಕಬಲ್ ಡಿಸ್ಟೆನ್ಸಲ್ಲಿ ಲೇಔಟ್ ಮಾಡಿರೋವಂಥದ್ದು. ಇಂಥ ಲೊಕೇಶನ್ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಮಿಡಿಯೇಟಾಗಿ ರಿಟರ್ನ್ ತಗೋಬೋದು ಅಂತ ಹೇಳ್ತೀನಿ. 40 ಫೀಟ್ ರೋಡು, 30 ಫೀಟ್ ರೋಡ್ ಕೊಟ್ಟಿರ್ತಾರೆ. ಆದರೆ ನಮ್ಮ ಲೇಔಟಲ್ಲಿ ಹಂಗಲ್ಲ. ಎಂಟ್ರೆನ್ಸ್ ಬಂದ್ಬಿಟ್ಟು 60 ಫೀಟ್ ರೋಡ್ ಕೊಟ್ಟಿದ್ದೀವಿ. ಹಾಗೆ ನಿಮ್ಮ ಸಬ್ ರೋಡ್ಸು 40 ಫೀಟ್ ರೋಡ್ಸ್ ಕೊಟ್ಟಿದ್ದೀವಿ. ಮತ್ತು ನಿಮಗೆ ಡೆವಲಪ್ಮೆಂಟ್ಸು ವಿಷಯಕ್ಕೆ ಹೋದರೆ ಪ್ರತಿಯೊಂದು 80% ಡೆವಲಪ್ಮೆಂಟ್ ಫಿನಿಶ್ ಆಗಿದೆ. ವಾಟರ್ ಕನೆಕ್ಷನ್ ಆಗಿರ್ಬೋದು, ಸ್ಯಾನಿಟರಿ ಆಗಿರ್ಬೋದು, ಪ್ಲಾಂಟೇಷನ್ ಆಗಿರ್ಬೋದು, ಪ್ರತಿಯೊಂದು ಕೆಲಸ ರೆಡಿ ಆಗಿರುವಂಥ ಪ್ರಾಪರ್ಟಿ. ಹಾಗೆ ಇದರಲ್ಲಿ ನಿಮಗೆ ಕಮರ್ಷಿಯಲ್ ಸೈಟ್ಸು ಸಿಗುತ್ತೆ. ಮತ್ತು 40, 60, 30, 50 ಪ್ರತಿಯೊಂದು ಸೈಟು, ಕಾರ್ನರ್ ಸೈಟ್ಸು ಪ್ರತಿಯೊಂದು ಅವೈಲೇಬಲ್ ಸಿಗುತ್ತೆ ಸರ್. ಕನೆಕ್ಟಿವಿಟಿ ಎತ್ಕೊಳ್ಳೋಕ್ಕೆ ಹೋದರೆ ನಿಮಗೆ ಇಲ್ಲಿಂದ ನೆಲಮಂಗಲ ತುಂಬ ಹತ್ತಿರದಲ್ಲಿದ್ದೀವಿ. ಹಾಗೆ ದೇವನಹಳ್ಳಿ ಏರ್ಪೋರ್ಟ್ಗೂ ಕನೆಕ್ಟಿವಿಟಿ ಇದೆ, ದಾಬಾಸ್ಪೇಟೆಗೂ ಕನೆಕ್ಟಿವಿಟಿ ಇದೆ. ಪ್ರತಿಯೊಂದಕ್ಕೂ ಕನೆಕ್ಟಿವಿಟಿ ಅನುಕೂಲ ಇದೆ ಅಂತ ಹೇಳ್ಬೋದು ಸರ್. ಇದು ಇನ್ವೆಸ್ಟ್ಮೆಂಟ್ಗೆ ತುಂಬಾ ಅನುಕೂಲ ಅಂತ ಹೇಳ್ತೀನಿ. ಯಾಕಂದರೆ ದೊಡ್ಡಬಳ್ಳಾಪುರ ರೋಡು ತುಂಬ ಡೆವಲಪ್ಮೆಂಟ್ ಆಗ್ತಾ ಇದೆ. ಆಮೇಲೆ ನೀವು ಕೇಳ್ತಾ ಇರ್ಬೋದು, ದೊಡ್ಡಬಳ್ಳಾಪುರ ರೋಡ್ ಕಡೆ ಕ್ವೀನ್ ಸಿಟಿ ಆಗಿರ್ಬೋದು, ಮತ್ತು 330 ಫೀಟ್ ರೋಡ್ ಆಗಿರ್ಬೋದು, ಪ್ರತಿಯೊಂದು ಈ ಪ್ರಾಪರ್ಟಿ ಪಕ್ಕದಲ್ಲೇ ಬರುತ್ತೆ. ಅದರಿಂದ ನೀವು ಇವತ್ತೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬ ರಿಟರ್ನ್ಸ್ ತಗೊಳ್ಳೋದಕ್ಕೆ 100% ಸೂಕ್ತವಾದಂಥ ಜಾಗ ಅಂತ ಹೇಳ್ತೀನಿ ಸರ್. ಇದರಲ್ಲಿ 40, 60 ಇದೆ, 30, 40 ಇದೆ, 20, 30 ಇದೆ, ಕಾರ್ನರ್ ಸೈಟ್ಸ್ ಇದೆ, ಮತ್ತು ಕಮರ್ಷಿಯಲ್ ಸೈಟ್ಸು ಇದೆ ಸರ್. ಪ್ರೈಸ್ ವಿಚಾರಕ್ಕೆ ಹೋದರೆ ನೀವು ನೋಡ್ತಾ ಇರ್ಬೋದು, ಪಕ್ಕದಲ್ಲೆಲ್ಲ 3,000 ರೂಪಾಯಿ ಮಾಡ್ತಾಯಿದ್ರೆ ನಾವು ಲಾಂಚಿಂಗ್ ಪ್ರೈಸ್ ಅಂದ್ಬಿಟ್ಟು 1,500 ರೂಪಾಯಿಗೆ ಕೊಡ್ತಾ ಇದ್ದೀವಿ ಸರ್. ಇದು DC ಕನ್ವರ್ಷನ್ ಆಗಿ ಈ ಖಾತೆ ಆಗಿರುವಂಥ ಪ್ರಾಪರ್ಟಿ ಬ್ಯಾಂಕ್ ಲೋನ್ ಸಮೇತ ಆಗುತ್ತೆ ಸರ್. ಅರ್ಧ ಸೈಟ್ ಬಂದ್ಬಿಟ್ಟು 9 ಲಕ್ಷ, ಫುಲ್ ಸೈಟ್ ಬಂದ್ಬಿಟ್ಟು 18 ಲಕ್ಷ. ಅವ್ರ ಹತ್ರ ಒಂದು ಹಾಫ್ ಸೈಟ್ಗೆ ಒಂದು 2 ಲಕ್ಷ ಇದ್ದರೆ ಮಿಕ್ಕಿದ್ದು ಲೋನ್ ಮಾಡಿಕೊಡ್ತೀವಿ. ಫುಲ್ ಸೈಟ್ಗಾದರೆ ಒಂದು 4 ಲಕ್ಷ ಇದ್ದರೆ ರಿಮೈನಿಂಗ್ ನಾವು ಲೋನ್ ಮಾಡಿಕೊಡ್ತೀವಿ ಸರ್. ಕಸ್ಟಮರ್ ಬಂದು ಸೈಟ್ ಲೊಕೇಶನ್ ನೋಡಿ, ಓಕೆ ನಮಗೆ ಈ ಪ್ರಾಪರ್ಟಿ ಓಕೆ, ಇದೇ ಸೈಟ್ ನಂಬರ್ ಬೇಕು ಅಂದರೆ ಅದು ಸೈಟ್ ಬ್ಲಾಕಿಂಗ್ ಪ್ಲಸ್ ಡಾಕ್ಯುಮೆಂಟ್ ಚಾರ್ಜಸ್ ಅಂತ ಒಂದು 10,000 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ಅದು ರಿಟರ್ನಬಲ್ಲು. ಒಂದು ವೇಳೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಅದು ರಿಟರ್ನ್ ಬರುತ್ತೆ. ಒಂದು ವೇಳೆ ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ಅಗ್ರಿಮೆಂಟು ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಖಂಡಿತ ಸರ್. ಈಗ ಡಾಕ್ಯುಮೆಂಟ್ ಕೊಡ್ತೀವಲ್ಲ, ಅವ್ರು ಲಾಯರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೋಬೋದು. ಒಬ್ಬರಲ್ಲ ಇಬ್ಬರ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ ಅಂದರೆ ನೆಕ್ಸ್ಟ್ ಅಗ್ರಿಮೆಂಟ್ ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಸರ್. ನಮ್ಮದು ನಾಗರಬಾವಿ ಕಬಾಬ್ ಫ್ಯಾಕ್ಟ್ರಿ ರೆಸ್ಟೋರೆಂಟ್ ಅಂತ ಇದೆ. ಅದೇ ಬಿಲ್ಡಿಂಗಲ್ಲಿ 3rd ಫ್ಲೋರ್ ದುರ್ಗಶ್ರೀ ವೆಂಚರ್ಸ್ ಅಂತ ಇದೆ ಸರ್. ಖಂಡಿತ ಸರ್, ನೀವು ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ, ಆಫೀಸ್ ಅಡ್ರೆಸ್ ಕೊಡ್ತಾರೆ. ನೀವು ಆಫೀಸ್ ಬಂದು ಡೈರೆಕ್ಟಾಗಿ ನಮ್ಮನ್ನು ಭೇಟಿ ಆಗ್ಬೋದು. ಅಥವಾ ನೀವು ಡೈರೆಕ್ಟಾಗಿ ಲೊಕೇಶನ್ಗೆ ಬರ್ತೀವಿ ಅಂದರೆ ಆ ಸ್ಕ್ರೀನ್ ಹತ್ರ ನಿಮಗೆ ಯೂಟ್ಯೂಬ್ ಚಾನಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ನಿಮಗೆ ಲೊಕೇಶನ್ ಸಿಗುತ್ತೆ.